ಮೈಸೂರು ಪತ್ರಿಕಾ ಮಾಧ್ಯಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಭಾರತ ದೇಶದಲ್ಲೇ ಅತ್ಯಂತ ಒಂದು ಪ್ರತಿಷ್ಠಿತವಾದಂಥ ಇತಿಹಾಸವನ್ನು ಭಾಳ ಪೂರ್ವದಿಂದಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿ ಇಂದಿನ ಯುವಕರುಗಳು ಕೂಡ ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ ಏನು ಪ್ರವೇಶವನ್ನು ಮಾಡಿ ಅವರ ದಾರಿಯಲ್ಲೇ ಸಾಗುವ ಮೂಲಕ ಪತ್ರಿಕಾ ಧರ್ಮಕ್ಕೆ ಒಂದು ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಒಂದು ಸಂವಿಧಾನದಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಇವೆಲ್ಲವನ್ನು ಕೂಡ ಪ್ರತಿನಿತ್ಯ ಭಾಳಷ್ಟು ಸೇವೆಯನ್ನು ಈ ನಾಡಿಗೆ, ಈ ದೇಶಕ್ಕೆ ಸಲ್ಲಿಸ್ತಾ ಇರ್ತಕ್ಕಂಥ ಜವಾಬ್ದಾರಿ ಈ 4 ಕ್ಷೇತ್ರದ ಪ್ರತಿನಿಧಿಗಳ ಮೇಲೆ ಒಂದು ಕರ್ತವ್ಯ, ಆ ಸೇವೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಇದೆ ಅಂತೇಳಿ ನಮಗೂ ನಿಮಗೆ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಿಂದೆಗೂ ಇಂದಿಗೂ ಭಾಳಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ. ನಾವು ಭಾಳಷ್ಟು ಸುದೀರ್ಘವಾದಂಥ ಭಾಳಷ್ಟು ಸೇವೆಯನ್ನು ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರನ್ನು ಕೂಡ ಕಾದಿ ಶಾಮಣ್ಣವ್ರು ಇರ್ಬೋದು, ಕೃಷ್ಣ ಒಟ್ಟಂಬ್ರು ಇರ್ಬೋದು, ಹಲವಾರು ಹಿರಿಯರು ಸೇವೆಯನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಕೂಡ ನಾವು ಅವ್ರನ್ನ ಸ್ಮರಿಸ್ತೇವೆ. ಹಿಂದೆ ಯಾರಾದರೂ ಕೂಡ ಒಬ್ಬ ಪತ್ರಿಕಾ ಸ್ನೇಹಿತರು ಯಾರಾದರೂ ಕೂಡ ಬಂದು ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿಗಳಿರಲಿ, ಮಂತ್ರಿಗಳಿರಲಿ, ಒಳ್ಳೆ ಸಲಹೆಗಳನ್ನು ಕೊಡ್ತಾರೆ ಅಂಥೇಳಿ ಒಂದು 10 ನಿಮಿಷನಾದರೂ ಕೂಡ ಬಿಡುವಿಲ್ಲದೆ ಇದ್ದರೂ ಕೂಡ ಪ್ರತ್ಯೇಕವಾಗಿ ಕೂತು ಅವ್ರ ಜೊತೆ ಚರ್ಚೆ ಮಾಡಿ ಸಲಹೆಗಳನ್ನು ಕೂಡ ಪಡಿತಾ ಇದ್ದ ದಿನಗಳನ್ನು ಕೂಡ ನಾವು ಕಂಡಿದ್ದೇವೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಪತ್ರಿಕೆ ಇವತ್ತು ಹಳ್ಳಿಯ ಪ್ರತಿಯೊಂದು ಮನೆಗೂ ಕೂಡ, ನಗರ ಇರಲಿ ಹಳ್ಳಿ ಇರಲಿ, ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು, ಪತ್ರಿಕಾ ಧರ್ಮ ಇನ್ನೂ ಕೂಡ ಉಳಿದಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇನೆ. ಬೆಳಗಿನ ಜಾವ ಪತ್ರಕರ್ತ ವಿತರಕರಿದಾರಲ್ಲ ಹುಡುಗರುಗಳು, ಬೆಳಗಿನ ಜಾವ ಚಳಿ ಇರಲಿ ಮಳೆ ಇರಲಿ ಏನೇ ಇರಲಿ, ಬೆಳಗಿನ ಜಾವ ಬೆಳಗ್ಗೆನೇ ಸೈಕಲ್ ಹೊಡೆದು ಇವತ್ತಿಗೂ ಕೂಡ ಸಾವಿರಾರು ಪತ್ರಕರ್ತರು ವಿತರಕರನ್ನು ಮನೆಗೆ ಪತ್ರಿಕೆಗಳನ್ನು ತಲುಪಿಸಿ ಅವರೆಲ್ಲರಿಗೂ ಕೂಡ ರಾಷ್ಟ್ರದಲ್ಲಿ ನಡೀತಕ್ಕಂಥದ್ದು, ಸ್ಥಳೀಯವಾಗಿ ನಡೀತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಕೆಲಸವನ್ನು, ಸೇವೆಯನ್ನು ಇವತ್ತಿಗೂ ಕೂಡ ಮುಂದುವರ್ಸ್ಕೊಂಡು ಬರ್ತಾ ಇರ್ತಕ್ಕಂಥ ಅವರಿಗೆ ನಾನು ಮೊದಲು ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.